ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ವಿತೀಯ ಸ್ಕಂಧ ದ್ವಿತೀಯಾಧ್ಯಾಯ ಶ್ಲೋಕ 15-16. ಸ್ಥಿರಂ ಸುಖಂ ಚಾಸನಮಾಶ್ರಿತೋ ಯತಿಃ ಯದಾ ಜಿಹಾಸುಃ ಇಮಮಂಗಲೋಕಂ ಕಾಲೇ ಚ ದೇಶೇ ಚ ಮನೋ ನ ಸಜ್ಜಯೇತ್ ಪ್ರಾಣಾನ್ಯಚ್ಛೇತ್ ಮನಸಾ ಜಿತಾಸುಃ. ತದೇವಂ ಆಸನ್ನ ಮೃತ್ಯೋಃ ಪುಂಸಃ ಕೃತ್ಯಂ ಉಕ್ತಂ ಇದಾನೀಂ ಸ್ವಯಂ ದೇಹಂ ತ್ಯಕ್ತುಂ ಇಚ್ಛತಃ ಕೃತ್ಯಂ ಆಹ ಸ್ಥಿರಮಿತಿ ಎಂಬುದಾಗಿ ಈ ಶ್ಲೋಕಕ್ಕೆ ಪೀಠಿಕೆಯನ್ನು ಹೇಳ್ತಾ ಇದ್ದಾರೆ. ಮೃತ್ಯು ಒದಗಿದ ವ್ಯಕ್ತಿ ಹೇಗೆ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನು ಈವರೆಗೆ ಹೇಳಿದ್ದಾಯಿತು. ಇನ್ನು ಸ್ವಯಂ ದೇಹಂ ತ್ಯಕ್ತುಂ ಇಚ್ಛತಃ ಕೃತ್ಯಂ ಆಹ, ಸ್ವೇಚ್ಛೆಯಿಂದ ದೇಹತ್ಯಾಗ ಮಾಡಬೇಕು ಅಂತ ಇಚ್ಛಿಸಿದ ವ್ಯಕ್ತಿ ಹೇಗೆ ಧ್ಯಾನ ಮಾಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಂದು ದೃಷ್ಟಿಯಿಂದ ಹಿಂದಿನದ್ದೇ ಇಲ್ಲಿ ಕಂಟಿನ್ಯೂ ಆಗಿದೆ. ಇದೊಂದು ಬೇರೆ ಧ್ಯಾನದ ಪದ್ಧತಿ ಅಲ್ಲ. ಹಿಂದೆ ಹೇಳಿದ ವಿರಾಟ್ ರೂಪದ ಧ್ಯಾನವನ್ನು ಮಾಡಿ ಒಂದು ಪಕ್ವಸ್ಥಿತಿಯನ್ನು ಮುಟ್ಟಿದ ಜ್ಞಾನಿಗಳಿಗೆ ಈ ವಿಧಾನ, ಇದಕ್ಕೆ ಲಯಚಿಂತನ ಅಂತ ಹೆಸರಿದೆ, ಸದ್ಯೋಮುಕ್ತಿ ಕ್ರಮ ಅಂತ ಹೆಸರಿದೆ, ಹೀಗೆ ಬೇರೆ ಬೇರೆ ಹೆಸರುಗಳಿದೆ. ಸಾಮಾನ್ಯವಾಗಿ ಲಯಚಿಂತನ ದೇವತೆಗಳು ಮಾಡತಕ್ಕಂಥದ್ದು, ಆದರೆ ಮನುಷ್ಯರಲ್ಲೂ ಜ್ಞಾನಿಗಳು ಇದನ್ನು ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮುಂದಿನ 2 ಶ್ಲೋಕಗಳಿಂದ ಸಂಕ್ಷಿಪ್ತವಾಗಿ ದೇಹತ್ಯಾಗವನ್ನು ವಿವರಿಸ್ತಾರೆ. ಹೀಗೆ ದೇಹತ್ಯಾಗ ಮಾಡೋ ಯೋಗ್ಯತೆ ಯಾರಿಗಿದೆ ಮತ್ತು ಅವರು ಹೇಗೆ ದೇಹತ್ಯಾಗ ಮಾಡ್ತಾರೆ ಅನ್ನೋದನ್ನು
ಶ್ಲೋಕದ ಪೀಠಿಕೆಯಲ್ಲಿ ವಿಜಯಧ್ವಜ ತೀರ್ಥರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದಾನೀಂ ಉಕ್ತವಿಧ ಉಪಾಸನೆಯ ಜನಿತ ಜ್ಞಾನೇನ ಅಪರೋಕ್ಷಕೃತ ಪರಮಾತ್ಮ ತತ್ವಸ್ಯ ತತ್ಪ್ರಸಾದಾತ್ ವಿಜ್ಞಾತ ಬ್ರಹ್ಮಾದಿ ತತ್ವಸ್ಯ ಇಂಥ ಜ್ಞಾನಿನಃ ಯದಾ ದೇಹತ್ಯಾಗೇಚ್ಛ ತದಾ ಸ್ವದೇಹಗತ ಇಂದ್ರಿಯಾದಿ ಅಭಿಮಾನಿ ದೇವತಾ ಲಯಸ್ಮರಣ ಪೂರ್ವಕಂ ಮೋಕ್ಷ ಪ್ರಕಾರಂ ಆಹ ಸ್ಥಿರಮಿತಿ ಅಂತ. ಅಂದರೆ ಇದು ಎಲ್ರಿಗೂ ಹೇಳಿದ್ದಲ್ಲ, ಜ್ಞಾನಿಗಳಿಗೆ ಮಾತ್ರ. ಎಂಥ ಜ್ಞಾನಿಗಳಿಗೆ? ಉಕ್ತವಿಧ ಉಪಾಸನೆಯ, ಹಿಂದೆ ಹೇಳಿದ ಧ್ಯಾನದಿಂದ ಪರಮಾತ್ಮ ತತ್ವದ ಪ್ರತ್ಯಕ್ಷ ಜ್ಞಾನ ಆಗಿರಬೇಕು. ಬಹಳ ಮುಖ್ಯವಾದ ವಿಶೇಷಣ ಅದು. ಅಂದರೆ ಬಿಂಬಾಪರೋಕ್ಷ ಆದವರು ಚರ್ಮದೇಹದಲ್ಲಿ ನಿಂತು ಪ್ರಾರಬ್ಧ ಮುಗಿಸಿದ ಬಳಿಕ ಮಾಡುವ ಸಾಧನೆ ಇದು. ಅವನ ಪ್ರಸಾದದಿಂದ ಚತುರ್ಮುಖ ಬ್ರಹ್ಮದೇವರವರೆಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳ ತತ್ವದ ಜ್ಞಾನವೂ ಆಗಿರಬೇಕು. ಇಂಥ ಜ್ಞಾನಿಗೆ ದೇಹತ್ಯಾಗೇಚ್ಛ, ದೇಹವನ್ನು ಬಿಡಬೇಕು ಅನ್ನೋ ಇಚ್ಛಾ ಉಂಟಾದರೆ ಅದಕ್ಕೆ ಇದು ವಿವರಣೆ. ಆದ್ದರಿಂದ ಇಲ್ಲಿ ಧ್ಯಾನದ ವಿವರಣೆ ಒಂದೇ ಶ್ಲೋಕ, ಮೊದಲನೇ ಶ್ಲೋಕ ಅದಕ್ಕೆ ಪೀಠಿಕೆ, ಹೇಗೆ ಕೂತ್ಕೋಬೇಕು, ಆಸನ ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಧ್ಯಾನವನ್ನು ಹೇಳಿರೋದು ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಚೆನ್ನಾಗಿ ಧ್ಯಾನವನ್ನು ಮಾಡಿ ಗೊತ್ತಿರುವವರು, ಭಗವಂತನ ಅಪರೋಕ್ಷವನ್ನು ಪಡೆದುಕೊಂಡಿರುವವರು, ತತ್ವಾಭಿಮಾನಿಗಳ ಬಗ್ಗೆ ಸರಿಯಾದ ಜ್ಞಾನ ಇರುವವರು ಇದನ್ನು ಮಾಡಬೇಕು. ತತ್ವಾಭಿಮಾನಿ ದೇವತೆಗಳ ಜ್ಞಾನ ಯಾಕೆ ಬೇಕು ಅಂದರೆ ಇಲ್ಲಿ ಹೇಳೋ ಲಯಚಿಂತನೆಗೆ ಅದು ಅತ್ಯಗತ್ಯ. ವಿವರ ಮುಂದೆ ನೋಡೋಣ. ಈಗ ಶ್ಲೋಕ ನೋಡಿ. ಸ್ಥಿರಂ ಸುಖಂ ಚ ಆಸನಂ ಆಶ್ರಿತಃ ಯತಿಹಿ. ಹಿಂದೇನು ನಾವು ಆಸನದ ಬಗ್ಗೆ ಇಂಥ ಉಲ್ಲೇಖ ನೋಡಿದ್ದೀವಿ. ಪಾತಂಜಲ ಯೋಗಸೂತ್ರದಲ್ಲಿ ಪತಂಜಲಿ ಮುನಿ ಸ್ಥಿರಂ ಸುಖಂ ಆಸನಂ ಎಂಬುದಾಗಿ ಸೂತ್ರವನ್ನೇ ಮಾಡಿದ್ದಾರೆ. ಗೀತೆಯಲ್ಲೂ ಬಂದಿದೆ, ಅನೇಕ ಕಡೆಗೆ ಇದರ ಉಲ್ಲೇಖ. ನಾನು ಹಿಂದೆ ಇದರ ಬಗ್ಗೆ ವಿವರವಾಗಿ ಹೇಳಿದ್ದೇನೆ, ಆದ್ದರಿಂದ ಇಲ್ಲಿ ಮತ್ತೆ ಅದನ್ನು ಪ್ರಸ್ತಾಪಿಸೋದಿಲ್ಲ. ಆಸನ ಸ್ಥಿರವಾಗಿರಬೇಕು, ಮತ್ತೆ ದೇಹವನ್ನು ಚಲಿಸಬಾರದು. ದೇಹ ಅಚಲವಾಗುವುದು, ಮನಸ್ಸು ಅಚಲವಾಗುವುದರ ಕಡೆಗೆ ಮೊದಲ ಹೆಜ್ಜೆ. ತೂಗಾಡ್ತಾ ಇರೋ ದೇಹ ಅದು ಚಂಚಲ ಮನಸ್ಸಿನ ಪ್ರತೀಕ. ಆದ್ದರಿಂದ ಸ್ಥಿರಂ ದೇಹ, ಆಮೇಲೆ ಸುಖಂ, ದೇಹದ ಕಡೆಗೆ ಗಮನ ಹೋಗದಷ್ಟು ಸುಖ ಅಂದರೆ ಅನಾಯಾಸಕರ ಆಗಿರಬೇಕು. ಇಂಥ ಆಸನವನ್ನು ಆಶ್ರಯಿಸಬೇಕು ಅಂತ. ಸ್ಥಿರಂ ಸುಖಂ ಚ ಆಸನಂ ಆಶ್ರಿತಃ. ಯಾರು? ಯತಿಹಿ ಅಂತ ಮೊದಲ ಸಾಲಿನ ಕೊನೆಗೆ ಒಂದು ವಿಶೇಷಣ, ಬಹಳ ಮುಖ್ಯವಾದ ವಿಶೇಷಣ. ಅದಕ್ಕೆ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಬರೀತಾರೆ. ನಿರ್ಜಿತ ಇಂದ್ರಿಯ ಗ್ರಾಮ ಅಪರೋಕ್ಷ ಜ್ಞಾನಿ. ಹಿಂದೆ ಹೇಳಿದಂತೆ ಇಂದ್ರಿಯಗಳನ್ನು ಗೆದ್ದಿರುವ, ಧ್ಯಾನಾದಿ ಉಪಾಸನೆಗಳಿಂದ ಭಗವಂತನ ಅಪರೋಕ್ಷ ಜ್ಞಾನವುಳ್ಳ ಜ್ಞಾನಿ ಅಂತ ಅರ್ಥ, ಯತಿಹಿ ಅನ್ನೋ ಶಬ್ದಕ್ಕರ್ಥ. ಇನ್ನು ಮುಂದಿನ ಸಾಲಿನಲ್ಲಿ ಅಂದರೆ ಎರಡನೇ ಸಾಲಿನಲ್ಲಿ ಯಾವಾಗ ಇದನ್ನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಇಮಂ ಅಂಗಲೋಕಂ ಯದಾ ಜಿಹಾಸುಹು. ಈ ಅಂಗಲೋಕ ಅಂದರೆ ಈ ಅಂಗಾಂಗಗಳುಳ್ಳಂಥ ಈ ದೇಹ, ಇದನ್ನು ಯಾವಾಗ ಜಿಹಾಸುಹು ತ್ಯಾಗ ಮಾಡಬೇಕು ಅನ್ನೋ ಇಚ್ಛೆ ಉಂಟಾಗುತ್ತದೋ ಆಗ ಈ ಧ್ಯಾನವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಮೂರನೇ ಸಾಲಿನಲ್ಲಿ ಕಾಲೇ ದೇಶೇ ಚ ಮನಃ ನಸಜ್ಜಯೇತ್ ಮನಸಾ ಪ್ರಾಣಾನ್ಯಚ್ಛೇತ್. 3-4 ಸಾಲಿನಲ್ಲಿ ಯಾರವನು ಜಿತಾಸುಹು ಅಂತ. ದೇಶ ಕಾಲಗಳ ಅಂದರೆ ಅಲ್ಲಿನ ಎಲ್ಲ ವಿಷಯಗಳ ಅರಿವು ಕಳೆದು ಅಂತರ್ಮುಖಿಯಾಗಿ ಪ್ರಾಣಾಯಾಮದಿಂದ ಮನೋಬಲ ಸಾಧಿಸಬೇಕು, ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಹೀಗೆ ಜಿತಾಸುಹು ಪ್ರಾಪ್ತ ಪ್ರಾಣ ಪ್ರಸಾದ, ಪ್ರಾಣತತ್ವದ ಅನುಗ್ರಹ ಸಂಪಾದಿಸಿದ ಬಳಿಕ ಮುಂದಿನ ಶ್ಲೋಕದಲ್ಲಿ ಲಯಚಿಂತನ ಕ್ರಮವನ್ನು ಹೇಳ್ತಾ ಇದ್ದಾರೆ. ಒಂದೊಂದಾಗಿ ಇಂದ್ರಿಯಾಭಿಮಾನಿ ದೇವತೆಗಳ ಸ್ವ ಉತ್ತಮರಲ್ಲಿ
ಅಂದರೆ ಅವರಿಗಿಂತ ಉತ್ತಮರಲ್ಲಿ ಲಯಚಿಂತನ ಆರಂಭ. ಅದನ್ನು ಆ ಕ್ರಮವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮನಸ್ವಬುದ್ಧ್ಯಾ ಮಲಯಾ ನಿಯಮ್ಯ ಕ್ಷೇತ್ರಜ್ಞ ಏತಾಂ ನಿನಯೇತ್ತಮಾತ್ಮನಿ ಆತ್ಮಾನಂ ಆತ್ಮನಿ ಅವರುದ್ಧ್ಯ ಧೀರಃ ಲಬ್ಧೋಪಶಾಂತಿ ವಿರಮೇತ ಕೃತ್ಯಾತ್. ತುಂಬ ವಿಸ್ತಾರವಾದ ಟಿಪ್ಪಣಿ ಇದೆ. ಇದಕ್ಕೆ ಬಹಳಷ್ಟು ವಿಷಯಗಳು ತಿಳಿದುಕೊಳ್ಳಬೇಕಾದವು ಇಲ್ಲಿವೆ. ಮೊದಲು ಸಾಮಾನ್ಯ ಅರ್ಥ ನೋಡೋಣ. ಇಂದ್ರಿಯ ಪ್ರೇರಕಾನ್ ದಶಾದಿ ದೇವಾನ್ ಮನೋಭಿಮಾನಿನಿ ಇಂದ್ರಿಯ ನಿಯಚ್ಛೇತ್. ಇಂದ್ರಿಯ ಪ್ರೇರಕರಾದ ದಿಗ್ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅವರನ್ನು ಇಂದ್ರನಲ್ಲಿ ಅಂದರೆ ಇಂದ್ರನಿಗೆ ಅಧೀನನನ್ನಾಗಿ ಚಿಂತಯೇತ್, ಇಂದ್ರಾಧೀನಾನ್ ಚಿಂತಯೇತ್. ಮನಶ್ಚ ಮನೋಭಿಮಾನಂ ಇಂದ್ರಂ ಅಮಲಯ ಬುದ್ಧ್ಯ ಬುದ್ಧಿದೇವತೆಯ ಉಮಯಾ ನಿಯಮ್ಯ ಅಂದರೆ ತದಧೀನಂ ಸ್ಮೃತ್ವ ಏತಾಂ ಬುದ್ಧಿದೇವತಾಂ ಉಮಾಸಮೇತಂ ರುದ್ರಂ ಕ್ಷೇತ್ರಜ್ಞೆ ಜೀವ ಅಂತರ್ಯಾಮಿಣಿ ಹರೌ ನಿನಯೇತ್ ನಿತರಾಂ ತದಧೀನಂ ಚಿಂತಯೇತ್. ತಂ ಕ್ಷೇತ್ರಜ್ಞಂ ಆತ್ಮನಿ ದೇಹ ಮಧ್ಯಸ್ಥೆ ಹರೌ ನಿನಯೇತ್ ತದೈಕ್ಯೇನ ಚಿಂತಯೇತ್. ಆಮೇಲೆ ತಂ ದೇಹಗತಂ ಆತ್ಮಾನಂ ಹರಿಂ ಆತ್ಮನಿ ಸರ್ವಗತೆ ಹರೌ ಅವರುದ್ಧ್ಯ ತದೇಕೀಭಾವೇನ ಸಂಚಿತ್ಯ ದೇಹಾತ್ ಉತ್ಕ್ರಮ್ಯ ಉಪಲಬ್ಧ ಶಾಂತಿ ಕೃತ್ಯಾತ್ ವಿಧಿ ನಿಷೇಧ ಲಕ್ಷಣಾತ್ ಕಾರ್ಯಾತ್ ವಿರಮೇತ್ ಇತ್ಯನ್ವಯ. ಇಲ್ಲಿ ಇನ್ನೊಂದು ಮಹತ್ವದ ವಿಷಯವನ್ನು ವಿಜಯಧ್ವಜ ತೀರ್ಥರು ಕೊನೆಗೆ ಒಂದು ಸಾಲಿನಲ್ಲಿ ಹೇಳ್ತಾರೆ. ಇದಿಲ್ಲದೇನೆ ಈ ಶ್ಲೋಕಕ್ಕೆ ಸರಿಯಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಹತ್ವದ ವಾಕ್ಯ ಇದು. ಚ ಶಬ್ದ ಅನುಕ್ತ ಸಮುಚ್ಚಾಯಕ ಮನಶ್ಚ ಇತಿ ಶಬ್ದೇನ ಮನಃಶಬ್ದವಾಚ್ಯಂ ರುದ್ರಂ ಬುದ್ಧಿಶಬ್ದವಾಚ್ಯಾಂ ವಾಣೀಂ ವಿರಿಂಚ ಲಕ್ಷ್ಮೀದ್ವಾರ ಕ್ಷೇತ್ರಜ್ಞೆ ಲಯಂ ತತ್ವಾನಾಂ ಸ್ವಸ್ವಕಾರಣೇಷು ಕಲ್ಪ್ಯತೆ ಇತಿ ಜ್ಞಾತವ್ಯಂ. ಏನು ಒಟ್ಟು ಅರ್ಥ? ಇಲ್ಲಿ ಎರಡು ದೃಷ್ಟಿಯಿಂದ ನೋಡಬೇಕು. ಒಂದು ಜಡವಾದ ಇಂದ್ರಿಯಗಳು, ಇನ್ನೊಂದು ಆಯಾ ಇಂದ್ರಿಯಗಳಿಗೆ ಅಭಿಮಾನಿಯಾದ ದೇವತೆಗಳು. ಇಲ್ಲಿ ಶಬ್ದ ನೋಡಿ, ಮನಃ ಸ್ವಬುದ್ಧ್ಯ ಅಂದರೆ ಮನಸ್ಸು ಬಂತು, ಬುದ್ಧಿ ಬಂತು. ಆಮೇಲೆ ಕ್ಷೇತ್ರಜ್ಞ ಆತ್ಮ, ಆತ್ಮನನ್ನು ಆತ್ಮನಲ್ಲಿ ಅಂತ ಮುಂದೆ. ಅಂತೂ ಇಂದ್ರಿಯ, ಮನಸ್ಸು, ಬುದ್ಧಿ, ಆತ್ಮ ಇಷ್ಟು ವಿಷಯಗಳು. ಇಂದ್ರಿಯಗಳನ್ನು ಮನಸ್ಸಿನಲ್ಲಿ, ಮನಸ್ಸನ್ನು ಬುದ್ಧಿಯಲ್ಲಿ, ಬುದ್ಧಿಯನ್ನು ಕ್ಷೇತ್ರಜ್ಞನಲ್ಲಿ, ಕ್ಷೇತ್ರಜ್ಞನನ್ನು ಆತ್ಮನಲ್ಲಿ ಮತ್ತು ಆತ್ಮನನ್ನು ಪರಮಾತ್ಮನಲ್ಲಿ. ಇದು ಝೋಂತಸ್ಯ ಝೋಂತಾರ್ಥ ಅಂತ ತಮಾಷೆ ಮಾಡ್ತಿರ್ತಾರೆ. ಅಂದರೆ ಶಬ್ದಾರ್ಥ. ಈ ಶ್ಲೋಕಕ್ಕೆ ಉಪನಿಷತ್ತಿನಿಂದ ಕೆಲವು ಶಬ್ದಗಳನ್ನು ಅಧ್ಯಾಹಾರ ಮಾಡಿಕೊಳ್ಬೇಕಾಗ್ತದೆ, ಪೂರ್ಣವಾಗಿ ಅರ್ಥ ಹೇಳಬೇಕು, ಸರಿಯಾಗಿ ಅರ್ಥ ಹೇಳಬೇಕಾದ್ರೆ. ಅಲ್ಲ, ನೀವು ಎಲ್ಲಿಂದಲೋ ಶಬ್ದಗಳನ್ನು ತಂದು ನಿಮಗೆ ಬೇಕಾದ ಅರ್ಥವನ್ನು ಈ ಶ್ಲೋಕದಿಂದ ಬಲಾತ್ಕಾರವಾಗಿ ಹೇಳ್ತಾ ಇದ್ದೀರೋ ಅಂದರೆ ಅಲ್ಲ. ಇಲ್ಲೊಂದು ಅನುಕ್ತವಾದ ಅರ್ಥವನ್ನು ಸೂಚನೆ ಮಾಡತಕ್ಕಂಥ
ಚ ಅನ್ನೋ ಅವ್ಯಯವನ್ನು ಇಟ್ಟಿದ್ದಾರೆ. ಅನುಕ್ತಾರ್ಥ ಸಮುಚ್ಚಾಯಕ ಅಂತ. ಏನೇನು ಅನುಕ್ತವಾದ ಅರ್ಥ? ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅದನ್ನು ತುಂಬತಕ್ಕಂಥ ವಿಷಯಗಳನ್ನು ಉಪನಿಷತ್ತಿನಿಂದ ತೆಗೆದುಕೊಂಡು ಬಂದು ಇದಕ್ಕೆ ಅರ್ಥವನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಇದಕ್ಕೆ ಹೋಲಿಸಬಹುದಾದ ಒಂದು ಶ್ಲೋಕ ಕಾಠಕೋಪನಿಷತ್ತಿನ ಶ್ಲೋಕ. ಇಂದ್ರಿಯಾಣಿ ಪರಾಣ್ಯಾಹುಹು ಅಂದರೆ ಅದನ್ನು ಗೀತೆಯಲ್ಲಿ ತಗೊಂಡಿದ್ದಾರೆ. ಹಾಗೇನೆ ಗೀತೆ 3ನೇ ಅಧ್ಯಾಯ 42ನೇ ಶ್ಲೋಕ. ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇಃ ಪರತಸ್ತು ಸಹ ಅಂತ ಇಲ್ಲಿನ ಶ್ಲೋಕಕ್ಕೆ ಹೋಲಿಸಬಹುದಾದ ಒಂದು ಉಪನಿಷತ್ತಿನ ಮಾತು. ಅದನ್ನು ಗೀತೆಯಲ್ಲೂ ಕೃಷ್ಣ ಉಲ್ಲೇಖಿಸಿದ್ದಾನೆ. ಇದಕ್ಕೆ ಅರ್ಥ ಏನು ಅಂದರೆ, ಇಂದ್ರಿಯ ಶಬ್ದಕ್ಕೆ ಬರೀ ಇಂದ್ರಿಯ ಅಂತ ಅರ್ಥ ಅಲ್ಲ, ಮನಸ್ಸು ಶಬ್ದಕ್ಕೆ ಬರೀ ಮನಸ್ಸು ಅಂತ ಅರ್ಥ ಅಲ್ಲ, ಬುದ್ಧಿ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ ಅಲ್ಲ, ತತ್ತದ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಇಂದ್ರಿಯಾಣಿ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು. ಯಾರ್ಯಾರವರು? ಸೂರ್ಯ, ಚಂದ್ರ, ಅಗ್ನಿ, ವರುಣ, ಕುಬೇರ, ಅಶ್ವಿನಿ ದೇವತೆಗಳು, ಅಗ್ನಿ, ಇಂದ್ರ, ಜಯಂತ, ಯಮ, ಇವರು ಇಂದ್ರಿಯಾಭಿಮಾನಿ ದೇವತೆಗಳು. ಇದಕ್ಕೆ ಅರ್ಥ ಶಬ್ದದ ಅಧ್ಯಾಹಾರ ಮಾಡಬೇಕು ಅಂತ ಹೇಳ್ತಾರೆ ಟಿಪ್ಪಣಿಕಾರರು. ಅಂದರೆ ಅರ್ಥಾಭಿಮಾನಿ ದೇವತೆಗಳನ್ನು ಇಟ್ಟುಕೊಳ್ಬೇಕು. ಇಂದ್ರಿಯೇಭ್ಯ ಪರಾಹ್ಯರ್ಥಾಹ ಅಂತನೋ ಮಾತಿನಂತೆ ಅರ್ಥಾಭಿಮಾನಿ ದೇವತೆಗಳು ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಮೇಲಿನವರು. ಯಾರ್ಯಾರವರು? ಸೌಪರ್ಣಿ, ವಾರುಣಿ, ಪಾರ್ವತಿ ಇವರು. ಆಮೇಲೆ ಇವರ ಮೇಲಿನವರು ಮನೋಭಿಮಾನಿ ದೇವತೆಗಳು, ಮನಃಶಬ್ದದಿಂದ ಗ್ರಾಹ್ಯರು, ಗರುಡ, ರುದ್ರ, ಶೇಷರು. ಅನಂತರ ಬುದ್ಧಿ ಶಬ್ದದಿಂದ ಗ್ರಾಹ್ಯಳಾದ ಸರಸ್ವತೀ ದೇವಿ. ಆಮೇಲೆ ಮಹತ್ತತ್ವಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರು ಕೂಡ. ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ. ಆಮೇಲೆ ಸಹ ಯೋ ಬುದ್ಧೇಹೇ ಪರತಸ್ತು ಸಹ ಅಂದರೆ ಶ್ರೀಹರಿ, ಪೂರ್ಣನಾಗಿರ್ತಕ್ಕಂಥ ಶ್ರೀಹರಿ. ಇವನಿಗಿಂತ ಸಮರು, ಇವನಿಗೆ ಸಮರು, ಇವನಿಗಿಂತ ಅಧಿಕರು ಯಾರೂ ಇಲ್ಲ ಅಂತ. ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯ ಪರಂ ಮನಃ. ಶರೀರಕ್ಕಿಂತ ಇಂದ್ರಿಯ ಶ್ರೇಷ್ಠ, ಇಂದ್ರಿಯಗಳು ಶ್ರೇಷ್ಠ, ಇಂದ್ರಿಯಕ್ಕಿಂತ ಮನಸ್ಸು ಶ್ರೇಷ್ಠ, ಮನಸ್ಸಸ್ತು ಪರ ಬುದ್ಧಿ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಪರಮಾತ್ಮ. ಯೋ ಬುದ್ಧೇ ಪರತಸ್ತು ಸಹ, ಪೂರ್ಣನಾಗಿರ್ತಕ್ಕಂಥ ಶ್ರೀಹರಿ ಅಂತ ಮೇಲ್ಮೇಲಿನ ಅರ್ಥ. ಆದರೆ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ, ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಅಭಿಮಾನಿ ದೇವತೆಗಳು ಶ್ರೇಷ್ಠ, ಮನೋಅಭಿಮಾನಿ ದೇವತೆಗಳಿಗಿಂತ ಬುದ್ಧ್ಯಭಿಮಾನಿ ದೇವತೆಗಳು ಶ್ರೇಷ್ಠ, ಬುದ್ಧ್ಯಭಿಮಾನಿ ದೇವತೆಗಳಿಗಿಂತ ಮಹತ್ತತ್ವಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರು, ಅದಕ್ಕಿಂತ ಅವ್ಯಕ್ತ ತತ್ವಾಭಿಮಾನಿಯಾದ ಲಕ್ಷ್ಮೀದೇವಿ, ಅದಕ್ಕಿಂತ ಶ್ರೇಷ್ಠ ಶ್ರೀಹರಿ ಎಂಬುದಾಗಿ ಇದನ್ನು ತಿಳ್ಕೊಳ್ಬೇಕು. ನಿಯಮ್ಯ ನಿಯಾಮಕ ಭಾವ ಇದೆ. ಕೆಳಗಿನ ದೇವತೆಗಳನ್ನು ಮೇಲಿನ ದೇವತೆಗಳು ನಿಯಂತ್ರಿಸ್ತಾರೆ. ಆದ್ದರಿಂದ ಆ ನಿಯಮ್ಯರಾದ ದೇವತೆಗಳ ಲಯವನ್ನು ನಿಯಾಮಕ ದೇವತೆಗಳಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಯ ಶಬ್ದಕ್ಕೆ ಎರಡು ಅರ್ಥ. ಸ್ವ ಉತ್ತಮರಲ್ಲಿ ಲಯ ಹೇಳುವಾಗ ಅವರ ಅಧೀನ ಎಂಬ ಚಿಂತನೆ, ಭಗವಂತನ ರೂಪಗಳಲ್ಲಿ ಲಯ ಹೇಳುವಾಗ ಆ ರೂಪಗಳಿಗೆ ಐಕ್ಯ ಚಿಂತನೆ. ಉದಾಹರಣೆಗೆ ಕ್ಷೇತ್ರಜ್ಞ ಅಂತ ಇಲ್ಲಿ ಕ್ಷೇತ್ರಜ್ಞ ಏತಾಂ ನಿನಯೇತ್ತಮಾತ್ಮನಿ ಅಂತ ಕ್ಷೇತ್ರಜ್ಞ ಶಬ್ದದಿಂದ ಭಗವಂತನನ್ನು ಹೇಳ್ತಿದ್ದಾರೆ. ಯಾರು ಕ್ಷೇತ್ರಜ್ಞ ಅಂದರೆ ಜೀವನಲ್ಲಿರುವ ಭಗವಂತನ ಒಂದು ರೂಪ, ಅದಕ್ಕೆ ಕ್ಷೇತ್ರಜ್ಞ ಅಂತ ಹೆಸರು. ಜೀವಸ್ಥೋ ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಉಚ್ಯತೆ, ಕ್ಷೇತ್ರಜ್ಞ ಇತಿ ಕಥ್ಯತೆ ಅಂತ ಪ್ರಮಾಣಾನುಸಾರವಾಗಿ ಕ್ಷೇತ್ರಜ್ಞ ಅನ್ನೋದು ಜೀವನಲ್ಲಿರ್ತಕ್ಕಂಥ ಒಂದು ಭಗವಂತನ ರೂಪ. ಅದರಂತೆ ಆತ್ಮ
ಅನ್ನೋದು ಭಗವಂತನ ಇನ್ನೊಂದು ರೂಪ ದೇಹದಲ್ಲಿ ಇರುವಂಥದ್ದು. ಜೀವನಲ್ಲಿರ್ತಕ್ಕಂಥ ರೂಪಕ್ಕೆ ಕ್ಷೇತ್ರಜ್ಞ ಅಂತ ಹೆಸರು, ದೇಹದಲ್ಲಿರುವ ಭಗವಂತನ ರೂಪಕ್ಕೆ ಆತ್ಮ ಅಂತ ಹೆಸರು. ಈಗ ಕ್ಷೇತ್ರಜ್ಞ ಎಂಬ ರೂಪ ಆತ್ಮ ಎಂಬ ರೂಪದ ಜೊತೆಗೆ ಲಯ ಹೊಂದುತ್ತದೆ ಅಂತ ಹೇಳಿದಾಗ ಅವೆರಡರಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಯಾಕೆಂದರೆ ಎರಡೂ ಭಗವಂತನ ರೂಪಗಳೇ. ಇದಾದ ಬಳಿಕ ದೇಹತ್ಯಾಗ ಮಾಡುವಾಗ, ದೇಹತ್ಯಾಗ ಅಂದರೆ ಏನು? ದೇಹ ಪಂಚಭೂತಗಳನ್ನು ಸೇರ್ತದೆ. ಆಗ ಜೀವ ಸರ್ವತ್ರ ವ್ಯಾಪ್ತನಾದ ಭಗವಂತನ ಆತ್ಮ ಅನ್ನೋ ರೂಪದಲ್ಲಿ ಲಯವನ್ನು ಹೊಂದುತ್ತಾನೆ, ಅಂದರೆ ತದಧೀನನಾಗ್ತಾನೆ. ವ್ಯಾಪ್ತೋಪಿ ಆತ್ಮ ಇತಿ ಭಣ್ಯತೆ, ಅಂದರೆ ದೇಹದ ಒಳಗಿದ್ದ ಆತ್ಮ ಎಂಬ ಹೆಸರಿನ ಪರಮಾತ್ಮನೇ ದೇಹದ ಹೊರಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ದೇಹತ್ಯಾಗ ನಂತರ ನಾನು ಅವನಲ್ಲಿ ಲಯ ಹೊಂದುವೆ, ಅವನ ಅಧೀನನಾಗುವೆ. ಹೀಗೆ ಅನುಸಂಧಾನ ಮಾಡಿ ದೇಹತ್ಯಾಗ ಮಾಡುವ ಜ್ಞಾನಿಯು ಸರ್ವಕರ್ಮಬಂಧ ಮುಕ್ತನಾಗಿ ವಿಷ್ಣು ಲೋಕವನ್ನು ಸೇರ್ತಾನೆ. ಇದಕ್ಕೆ ಸದ್ಯೋಮುಕ್ತಿ ಅಂತಲೂ ಹೇಳ್ತಾರೆ, ಲಯಚಿಂತನ ಅಂತ ಹೇಳ್ತಾರೆ. ಲಯಚಿಂತನವನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ. ಖಂಡಿತ ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇಲ್ಲೆಲ್ಲೂ ದೇವತೆಗಳು ಮಾತ್ರ ಮಾಡ್ತಕ್ಕಂಥದ್ದು ಅಂತ ಹೇಳಿಲ್ಲ, ಜ್ಞಾನಿಗಳು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಅಧಿಕಾರದ ಪ್ರಶ್ನೆ ಬಂದಾಗ ನನಗೆ ತುಂಬ ಕನ್ವಿನ್ಸ್ ಆಗಿರೋ ಒಂದು ಮಾತು ಏನು ಅಂದರೆ, ಯಾವುದರಲ್ಲಿ ನಮಗೆ ಅಧಿಕಾರ ಇಲ್ಲವೋ ಅದು ನಮಗೆ ಎಟ್ಕೋದೇ ಇಲ್ಲ. ಆದ್ದರಿಂದ ಅಲ್ಲಿ ನಾವು ಮಾಡಬೇಕು ಮಾಡಬಾರ್ದು, ಸಾಧ್ಯ ಇದ್ದರೆ ಮಾಡಿ, ನಿಮಗೆ ನಿಮ್ಮ ಯೋಗ್ಯತೆಗೆ ಅದು ಸಲ್ಲದ್ದಾದರೆ ನಿಮಗದು ಎಟ್ಕೋದಿಲ್ಲ. ಬಹಳ ಹಿಂದೆ ಸರ್ವಮೂಲ ಗ್ರಂಥಗಳ ಪ್ರಕಾಶನ ಮಾಡುವಾಗ ಬನ್ನಂಜಿ ಗೋವಿಂದಾಚಾರ್ಯರು ಒಂದು ಪ್ರಶ್ನೆ ಎತ್ತುಕೊಂಡು ಅದಕ್ಕೆ ಉತ್ತರ ಕೊಟ್ಟ ನೆನಪು ಏನು ಅಂದರೆ, ಅನೇಕ ಪಂಡಿತರ ಮನಸ್ಸಿನಲ್ಲಿ ಈ ಸರ್ವಮೂಲ ಅನ್ನೋದು ಶಾಸ್ತ್ರಗಳ ಸಾರ ರಹಸ್ಯ ಒಳಗೊಂಡಿರ್ತಕ್ಕಂಥದ್ದು. ಇದನ್ನು ನಾವು ಪ್ರಿಂಟ್ ಮಾಡಿ ಎಲ್ಲ ಕಡೆಗೆ ಅಂಗಡಿಗಳಲ್ಲಿ ಹಂಚಿಬಿಟ್ರೆ ಅಯೋಗ್ಯರಿಗೂ ಕೂಡ ಇದು ಸಿಗುತ್ತದೆ. ಆ ಅಯೋಗ್ಯರಿಗೆ ಇದನ್ನು ತಲುಪಿಸಿದ ಪಾಪಕ್ಕೆ ನಾವು ಭಾಗಿಯಾಗ್ತೇವೆ. ಆದ್ದರಿಂದ ಇದನ್ನು ಮಾಡಬಾರ್ದು ಅಂತ ಕೆಲವರ ಮನಸ್ಸಿನಲ್ಲಿ ಸಂಶಯಗಳಿದೆ. ಇದಕ್ಕಿಷ್ಟೇ ಉತ್ತರ, ಯಾರು ಅಯೋಗ್ಯರೋ ಅವರು ಆ ಪುಸ್ತಕಗಳನ್ನು ಕೊಳ್ಳೋದಿಲ್ಲ, ಪುಸ್ತಕಗಳನ್ನು ಕೊಂಡರೂ ಓದೋದಿಲ್ಲ, ಓದಿದರೂ ಅರ್ಥ ಆಗೋದಿಲ್ಲ, ಅರ್ಥ ಆದರೂ ಅನುಸಂಧಾನ ಧ್ಯಾನ ಆ ಮಟ್ಟಕ್ಕೆ ಅವರು ಮುಟ್ಟೋದಿಲ್ಲ. ಆದ್ದರಿಂದ ಅದರ ಯೋಚನೆ ಬಿಡಿ, ಮುಕ್ತವಾಗಿ ಇದನ್ನು ಪ್ರಕಾಶಗೊಳಿಸಿ ಎಲ್ಲೆಡೆಗೆ ಪ್ರಚಾರಗೊಳಿಸಿ ಜನಗಳ ಮನಕ್ಕೆ ಇದು ತಲುಪಲಿ ಅಂತನ್ನೋ ಮಾತನ್ನು ಹೇಳಿದರು. ಅದೇ ಮಾತು ಇಲ್ಲಿಗೂ ಅನ್ವಯಿಸ್ತದೆ. ಒಂದು ಕಡೆಗೆ ಉಪನಿಷತ್ತಿನಲ್ಲಿ ಈ ಮರಣದ ಕಾಲದಲ್ಲಿ ನಾವು ಮಾಡತಕ್ಕಂಥ ಈ ಚಿಂತನೆಯನ್ನು ಪ್ರತಿನಿತ್ಯ ಮಲಗೋ ಮೊದಲು ಮಾಡಬೇಕು ಅಂತ ಹೇಳ್ತಾರೆ. ನಿದ್ರೆ ಅನ್ನೋದು ಒಂದು ರೀತಿಯ ಸಾವು. ಬೆಳಿಗ್ಗೆ ಎದ್ದಾಗ ಆ ಬೆಳಗು ಅನ್ನೋದು ಸೃಷ್ಟಿ. ಮಲಗೋ ಮೊದಲು ಈ ಲಯಚಿಂತನೆ ಇದನ್ನು ಮಾಡಬೇಕು. ಎದ್ದು ಕೂಡಲೇ ಭಗವಂತನ ಸೃಷ್ಟಿಯ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ನಿಮಗೆ ಅನೇಕರಿಗೆ ನೆನಪಿರಬಹುದು, ಸಂಧ್ಯಾವಂದನ ಕಾಲದಲ್ಲಿ ಪಾಪ ಪುರುಷ ವಿಸರ್ಜನ ಅಂತ ಮಾಡ್ತೀವಿ. ಅಲ್ಲಿರೋದು ಭಗವಂತನ ಸೃಷ್ಟಿಕರ್ತೃತ್ವ, ಅದರ ಚಿಂತನೆ. ತಥೋ ರಾತ್ರ್ಯಜಾಯತ ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದಧಿ ಸಂವತ್ಸರೋ ಅಜಾಯತ. ಇದೆಲ್ಲ ಭಗವಂತನ ಸೃಷ್ಟಿಯ ವಿವರಣೆ. ಇದನ್ನು ಈ ಪಾಪ ಪುರುಷ ವಿಸರ್ಜನಾ ಕಾಲದಲ್ಲಿ ಈ ಮಂತ್ರಗಳನ್ನು ಯಾಕೆ ಹೇಳ್ತೀವಿ ನಾವು
ಅಂತನೂ ಪ್ರಶ್ನೆ ಬರಬೇಕು ಅರ್ಥಾನುಸಂಧಾನ ಸಹಿತ ಸಂಧ್ಯಾ ವಂದನೆ ಮಾಡುವವರಿಗೆ. ಅದಕ್ಕೆ ಉತ್ತರ ಭಗವಂತನ ಗುಣಗಳ ಚಿಂತನೆಯಿಂದ ಪಾಪಗಳ ನಾಶ. ಸೃಷ್ಟಿಕರ್ತೃತ್ವ ಅನ್ನೋದು ಬಹಳ ದೊಡ್ಡ ಗುಣ. ಅದರಲ್ಲೂ ನಮಗೆ ಎಟುಕುವ ಚಿಂತಿಸಲಿಕ್ಕೆ ಸಾಧ್ಯ ಆಗುವ ಗುಣ. ಯಾಕೆಂದರೆ ಕಣ್ಣು ಮುಂದೆ ಸೃಷ್ಟಿ ಇದೆ. ಅದಕ್ಕೆ ಕರ್ತೃತ್ವೇನ ಭಗವಂತನನ್ನು ಸ್ಮರಿಸಿಕೊಳ್ಳುವುದು ನಮಗೆ ಸುಲಭವಾಗುವ, ನಮ್ಮ ಬುದ್ಧಿಗೆ ಎಟಕುವ ಒಂದು ಭಗವಂತನ ಗುಣ. ಆ ಸೃಷ್ಟಿಕರ್ತೃತ್ವ ರೂಪ ಗುಣವನ್ನು ಸಂಧ್ಯಾ ವಂದನೆಯ ಆರಂಭದಲ್ಲಿ ಅರ್ಘ್ಯ ಪ್ರದಾನಕ್ಕಿಂತಲೂ ಮೊದಲು ಕಡ್ಡಾಯವಾಗಿ ಹೇಳಿದ್ದಾರೆ. ಆದ್ದರಿಂದ ಬೆಳಿಗ್ಗೆ ಸೃಷ್ಟಿಯ ಚಿಂತನೆ, ರಾತ್ರಿ ಮಲಗುವಾಗ ಲಯ ಚಿಂತನೆ. ಹುಟ್ಟು ಸಾವುಗಳು ನಮ್ಮ ಶರೀರದಲ್ಲಿ ಪ್ರತಿನಿತ್ಯ ನಡೀತಾನೇ ಇರ್ತವೆ. ಹಳೆಯ ಸೆಲ್ಲೆಗಳ ನಾಶ ಆಗಿ ಹೊಸ ಸೆಲ್ಲೆಗಳ ಉತ್ಪತ್ತಿ. ನಮ್ಮ ಸುತ್ತಮುತ್ತಲಿನ ಸೃಷ್ಟಿಯಲ್ಲೂ ಕೂಡ ನಿರಂತರವಾಗಿ ನಾಶ ಮತ್ತು ಸೃಷ್ಟಿ ನಡೀತಾನೇ ಇರ್ತದೆ. ಅಂಥ ಆ ಸೃಷ್ಟಿ ನಾಶಗಳ ಅನುಸಂಧಾನವನ್ನು ಪ್ರತಿನಿತ್ಯದಲ್ಲಿ ಮಲಗುವ ಮೊದಲು ಬೆಳಿಗ್ಗೆ ಎದ್ದು ಕೂಡಲೇ ಮಾಡಬೇಕು. ಇದರಿಂದಾಗಿ ಅಂತ್ಯಕಾಲದಲ್ಲಿ ಭಗವಂತನ ಚಿಂತನೆ, ಈ ಲಯ ಚಿಂತನೆಯನ್ನು ಮಾಡಲಿಕ್ಕೆ, ಅಥವಾ ವಿರಾಟ್ ರೂಪಿ ಭಗವಂತನ ಚಿಂತನೆ ಅಥವಾ ಅವಯವಗಳ ಚಿಂತನೆ, ಯಾವುದೇ ಒಂದು ಚಿಂತನೆ ನಮ್ಮ ಮನಸ್ಸಿಗೆ ಒಗ್ಗುವಂಥದ್ದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದು ಪ್ರತಿನಿತ್ಯ ಅದರ ಅಭ್ಯಾಸ ಮಾಡ್ತಿದ್ದಾಗ ಮಾತ್ರ ಅದು ಅಂತ್ಯಕಾಲಕ್ಕೆ ನಮಗೆ ಒದಗಲಿಕ್ಕೆ ಸಾಧ್ಯ. ಆದ್ದರಿಂದ ಇದು ಜ್ಞಾನಿಗಳಿಗೆ ಹೇಳಿದ್ದಾದರೂ ಕೂಡ ಯಥಾಶಕ್ತಿ ಯಥಾಮತಿ ನಾವು ಪ್ರಯತ್ನಿಸಬಹುದಾದದ್ದು ಅಂತ ಹೇಳಿ ಈ ಅನುಸಂಧಾನವನ್ನು ಶ್ರೀಕೃಷ್ಣ ಮಧ್ವಾಂತರ್ಗತ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಾವುದಾದರೂ ಪ್ರಶ್ನೆಗಳಿದ್ದರೆ ಇವತ್ತು ಒಂದೇ ಪ್ರಶ್ನೆಗೆ ಅವಕಾಶ ಕೊಡ್ತೇನೆ. ಅದು ಈಗ ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ. ಯಾಕೆಂದರೆ ಹೋದ ಸಲ ನೀವು ಕೇಳಿದ ಪ್ರಶ್ನೆಗೆ ನಾನು ಮುಂದಿನ ಸಲ ಉತ್ತರ ಹೇಳ್ತೇನೆ ಅಂತ ಹೇಳಿದ್ದೆ. ದ್ವಾದಶ ಸ್ತೋತ್ರಕ್ಕೂ ಈ ಹಿಂದೆ ದ್ವಾದಶ ಸ್ತೋತ್ರದ ಪ್ರಥಮಾಧ್ಯಾಯ ಅಲ್ಲಿರೋ ವಿಷಯಕ್ಕೂ ಈ ಹಿಂದೆ ಹೇಳಿದ ಅವಯವ ಚಿಂತನೆಗೂ ಏನು ಸಾಮ್ಯ ನಮಗೆ ಸ್ವಲ್ಪ ಹೇಳಿ ಅಂತ ಕೇಳಿದ್ದೀರಿ ನಿಮ್ಮಲ್ಲಿ ಕೆಲವರು. ಅದನ್ನು ಹೇಳೋದನ್ನು ಇಟ್ಕೊಂಡಿದ್ದೇನೆ ಈಗ. ಆದ್ದರಿಂದ ಒಂದು ಪ್ರಶ್ನೆ, ಅದು ಇಲ್ಲಿ ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದರೂ ಕೇಳೋದಿದ್ದರೆ ಕೇಳಿ. ಅದಾದ ಕೂಡಲೇ ದ್ವಾದಶ ಸ್ತೋತ್ರದ ವಿಷಯಕ್ಕೆ ಬರ್ತೇನೆ. ಯಾರಿಗಿಲ್ವಾ? ಮುಂದೆ ಹೋಗ್ಬೋದಾ? ಆಯ್ತು. ಹಾಂ, ಹಲೋ ಹಲೋ, ಹೇಳಿ ಹೇಳಿ. ದೇಶಪಾಂಡೆ ಅವರು ನಮಸ್ಕಾರ, ಹೇಳಿ. ಒಂದೇ ಒಂದು ಚಿಕ್ಕ ಪ್ರಶ್ನೆ ಇತ್ತು, ಕೇಳಿ. ಇಂದ್ರಿಯಾಣಾಂ ಪರಾಮ್ಯಾಹು ಇಂದ್ರಿಯೇಭ್ಯ ಪರಮಃ ಮನರಸ್ತು ಪರಾ ಬುದ್ಧೇ ಯೇ ಬುದ್ಧೇ ಪರತಸ್ತು ಸಹ ಅಂತ ಹೇಳಿದ್ರಲ್ಲ, ಅದರಲ್ಲಿ ಮನೋನಿಯಾಮಕ ವಾತವ್ಯಾನಿ ಮನೋನಿಯಾಮಕ ಪಾರ್ವತಿ ಪರಮೇಶ್ವರ, ಪೂರ್ಣಿ ಶೇಷ, ಪೂರ್ಣಿ ಗರುಡ ಆಯ್ತು. ಅವರ ಮೇಲೆ ಷಣ್ಮಹಿಷಿಗೆ ಬರ್ತಾರಲ್ಲ, ಇವರ ಒಂದು ರೋಲ್ಗೆ ತಿಳ್ಕೋಬೇಕಾಗಿದೆ. ಯಾವ ಷಣ್ಮಹಿಷಿಗಳು? ಕೃಷ್ಣನ 6 ಜನ ಹೆಂಡತಿಯರು ಗರುಡಶೇಷುದ್ರ ಕಕ್ಷೆಯಲ್ಲಿ ಬರ್ತಾರಲ್ಲ, ಅವರೆಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಪುರುಷ ದೇವತೆಗಳನ್ನು ತೆಗೆದುಕೊಂಡಾಗ ಅವ್ರ ಪತ್ನಿ ಸಮೇತರಾಗಿ ಅವರ ಅನುಸಂಧಾನ. ಈಗ ಉದಾಹರಣೆಗೆ ಉಮೆಯನ್ನು ತೆಗೆದುಕೊಂಡಾಗ ರುದ್ರ ಸಹಿತ, ಉಮಾ ಸಹಿತನಾದ ರುದ್ರ. ಹಾಂ, ಹಾಗೆ ಗರುಡ ರುದ್ರ ಶೇಷರು ಅಂದಾಗ ಅವರ ಪತ್ನಿಯರನ್ನು ಅಲ್ಲಿ ಅವರು ಗ್ರಾಹ್ಯರು. ಹಾಂ, ಓ ಹಂಗ. ಹಾಂ 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 ನನ್ನ ಪ್ರಶ್ನೆ ಅದು. ಅದನ್ನ ಹೇಗೆ ನಾವು ಅನುಸಂಧಾನ ಮಾಡೋದು? ಪತ್ನಿಯ ಜೊತೆನೆ ಪತಿಗೆ ಚಿಂತನೆ ಮಾಡಬೇಕು. ಆದರೆ ಈ ಕಕ್ಷೆಯಲ್ಲೇ ಷಣ್ಮಹಿಷಿಗಳ ತಂತು ಅಂದ್ರೆ ಕೃಷ್ಣನ ನಾವು ಕೆಳಗಡೆ ಇರಿಸಬೇಕಾಗತ್ತೆ. ಯಾಕಂದ್ರೆ ಬುದ್ಧಿಗಿಂತ ಕೆಳಗಡೆ ಬಂದ್ಬಿಡುತ್ತಲ್ಲ ಅವಾಗ. ಹೌದು, ಮನೋನಿಯಾಮಕ ದೇವತೆಗಳು. ಹೌದು. ಸೊ
ಸಾಧನೆ. ಏನೋ ಗೊತ್ತಿಲ್ಲಪ್ಪ, ನೋಡಬೇಕು, ನೋಡಿ ಹೇಳ್ತೀನಿ. ಸ್ವಲ್ಪ ನಾನು ಭಾಳ ಜನ ಕೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನ ಸ್ವಲ್ಪ ಶಿಕ್ಷಣ ರಿಸರ್ಚ್ ಮಾಡಿ ನನಗೆ ಹೇಳಿ. ಆಯ್ತು ಆಯ್ತು. ಆಯ್ತು, ಆಯ್ತು, ನಮಸ್ಕಾರ. ಹರೇ ಶ್ರೀನಿವಾಸ, ನಮಸ್ಕಾರ ರೀ. ಷಣ್ಮಹಿಷರಿಗೆ ತತ್ವಾಭಿಮಾನಿತ್ವ ಇಲ್ಲ. ಅವರು 5ನೇ ಕಕ್ಷಕ್ಕಿಂತ ಕೆಳಗೆ, ಅವರು 6ನೇ ಕಕ್ಷೆ, ಅವರು ಗರುಡಶೇಷರುದ್ರರಿಗಿಂತ ಕೆಳಗೆ ಬರುವವರು. ಅವರಿಗೆ ತತ್ವಾಭಿಮಾನಿತ್ವ ಇಲ್ಲ, ಆದ್ದರಿಂದ ಅವರ ಚಿಂತನೆ ಪ್ರಸಕ್ತಿಯೇ ಇಲ್ಲ. ಅಲ್ಲ, ಮತ್ತೆ ಹಂಗಾದ್ರೆ ಅವ್ರ ಈ ಲಕ್ಷ್ಮಿ ಆವೇಶ ಇದೆಯಲ್ಲ, ಹಂಗಾದ್ರೆ ಅವ್ರದ್ದು ಒಂದು ಸೃಷ್ಟಿಗೆ ಕಾರಣ ಅದಕ್ಕೆ ಆವೇಶ ಇರೋದು ಅವ್ರ ಸಾಧನೆಗಷ್ಟೇ. ಅವರಿಗೆ ತತ್ವಾಭಿಮಾನಿತ್ವ ಇಲ್ಲ, ಎಲ್ಲಿ ಹೇಳಿಲ್ಲ. ಹೌದಾ? ನಾನು ಐ ವಿಲ್ ಕನೆಕ್ಟ್ ವಿತ್ ಯು ಸಪರೇಟ್ ಪರ್ಸನಲ್ ಆಗಿ ಅದ್ರ ಬಗ್ಗೆ ಹೊರಗೆ ಮಾತಾಡೋದಿದೆ. ಯಾಕೆಂದ್ರೆ ನಾನು ಅದನ್ನು ಯೋಚನೆ ಮಾಡಿದೆ, ನನಗೆ ಉತ್ತರ ಸಿಗಲಿಲ್ಲ, ಅದಕ್ಕೋಸ್ಕರ. ಓಕೆ, ಈ ವೇದಿಕೆ ಮೇಲೆ ಬೇಡ. ಆಚಾರ್ಯ ಇರ್ತಾರಲ್ವ, ಯಾರಿಗಾರಿಗೆ ಅಭಿಮಾನಿಸಿದ್ರೆ ಆಚಾರ್ಯ ಇರ್ತಾರಲ್ವ, ಅವರಿಗೆ ಮಾತ್ರ ಅಭಿಮಾನ. ಓಕೆ ಓಕೆ, ಥ್ಯಾಂಕ್ ಯು. ಆಯಿತು, ಧನ್ಯವಾದಗಳು ಕೇಶವರಾವ್ ಅವರೇ. ಮುಂದೆ ಹೋಗೋಣ. ಓಕೆ, ಇಲ್ಲಿ ಅದೇ ಮೊದಲನೇ ಅಧ್ಯಾಯದಲ್ಲಿ ಪಾದದಿಂದ ಶಿರಸ್ಸಿನವರೆಗೆ ವರ್ಣನೆ ಇದೆ. ಅವನ ಶ್ರೀಪತಿ ಅನ್ನೋ 10ನೇ ಅಧ್ಯಾಯ ಇರಬೇಕದು, ಅಲ್ಲೂ ಇದೆ. ಈಗ ಮೊದಲನೇ ಅಧ್ಯಾಯದಲ್ಲಿರ್ತಕ್ಕಂಥ ಭಗವಂತನ ಪಾದದಿಂದ ಶಿರಸ್ಸಿನವರೆಗೆ ಇರತಕ್ಕಂಥ ವರ್ಣನೆಯನ್ನು ಇಲ್ಲಿ ನಮ್ಮ ಹಿಂದಿನ ಅನುಸಂಧಾನದಲ್ಲಿ, ಎಲ್ಲಿ ಅದು 8ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ, ದ್ವಿತೀಯ ಸ್ಕಂಧ ದ್ವಿತೀಯಾಧ್ಯಾಯ 8ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ, 13 12 8 9 10 11 12 ಅಷ್ಟೇ, ಒಂದು 4-5 ಶ್ಲೋಕಗಳು. ಇಲ್ಲಿ ಇರ್ತಕ್ಕಂಥ ಅವಯವಗಳ ವರ್ಣನೆಯ ಜೊತೆಗೆ ಹೋಲಿಸಿ ನಾವು ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಅಲ್ಲಿ 10ನೇ ಶ್ಲೋಕ, ಉನ್ನಿದ್ರ ಹೃತ್ಪಂಕಜ ಕರ್ಣಿಕಾಲಯೇ ಯೋಗೇಶ್ವರಾಸ್ಥಾಪಿತ ಪಾದ ಪಲ್ಲವಂ ಅಂತ. ವಿಕಸಿತ ಹೃದಯ ಕಮಲದಲ್ಲಿ ಯೋಗೇಶ್ವರರು, ಸಾಧಕರು ಸ್ಥಾಪಿಸಿರ್ತಕ್ಕಂಥ ಭಗವಂತನ ಪಾದ ಪಲ್ಲವ ಅಂತ ಭಗವಂತನ ಪಾದದ ಉಲ್ಲೇಖವನ್ನು ಮಾಡಿದ್ದಾರೆ. ನಮ್ಮ ಹೃದಯ ಕಮಲದಲ್ಲಿ ಪಂಕಜ ಕರ್ಣಿಕಾಲಯೇ ಅಂದರೆ ಪದ್ಮಕೋಶ ಪ್ರತೀಕಾಶಂ ಅಂತ ಹೇಳ್ತೀವಲ್ಲ, ಅದಕ್ಕೆ ಹೋಲಿಸಬಹುದಾದ ವರ್ಣನೆ. ಆ ಮುಕುಲಿತ ಪದ್ಮದ ಒಳಗೆ ಇರತಕ್ಕಂಥ ಆವರಣ, ಆಲಯ ಅಂದರೆ ಆ ಸ್ಥಳ, ಅದು ಉನ್ನಿದ್ರ ಅಂದರೆ ವಿಕಸಿತವಾಗಿರ್ತಕ್ಕಂಥ ಹೃತ್ ಪಂಕಜ ಅಂದರೆ ಹೃದಯ ಕಮಲ. ಅಲ್ಲಿ ಯೋಗೇಶ್ವರರು ಭಗವಂತನ ಪಾದವನ್ನು ಸ್ಥಾಪನೆ ಮಾಡಿಕೊಂಡು ಚಿಂತನೆ ಮಾಡ್ತಾರೆ. ಯೋಗೇಶ್ವರ ಆಸ್ಥಾಪಿತ ಪಾದ ಪಲ್ಲವಂ ಅಂತ ಪಾದದ ಉಲ್ಲೇಖ ಬಂದಿದೆ. ಇಲ್ಲಿ ಹೃತ್ತಮಶಮನೇರ್ಕಾಭಂ ಶ್ರೀಪತೆ ಪಾದಪಂಕಜಂ ಅಂತ ಪಾದವನ್ನು ಕಮಲಕ್ಕೆ ಹೋಲಿಸಿದ್ದಾರೆ. ಅಲ್ಲಿ ಹೃದಯ ಅನ್ನೋ ಕಮಲದಲ್ಲಿ ಭಗವಂತನ ಪಾದ ಪಲ್ಲವ, ಅಲ್ಲಿ ಪಲ್ಲವ ಅಂದರೆ ಚಿಗುರು, ಅಲ್ಲಿ ಹೋಲಿಸಿದ್ದರೆ ಇಲ್ಲಿ ಶ್ರೀಪತೆ ಪಾದಪಂಕಜಂ, ಪಾದವನ್ನೇ ಕಮಲಗಳಿಗೆ ಹೋಲಿಸಿದ್ದಾರೆ. ಮತ್ತು ಅದರ ಕಾರ್ಯವನ್ನು ಹೇಳುವಾಗ ಹೃತ್ತಮ ಶಮನೆ ಅರ್ಕಾಭಂ, ಅರ್ಕ ಅಂದರೆ ಸೂರ್ಯ, ಆಭ ಅಂದರೆ ಕಾಂತಿ. ಹೃದಯದಲ್ಲಿನ ತಮಸ್ಸು, ಕತ್ತಲೆ, ಅಜ್ಞಾನ, ಅದನ್ನು ಶಮನ ಮಾಡುವುದರಲ್ಲಿ ಸೂರ್ಯನಂತೆ ಕಾಂತಿಯುಳ್ಳಂಥ, ಅಂದರೆ ಹೇಗೆ ಸೂರ್ಯನ ಕಿರಣ ಬಿದ್ದಾಕ್ಷಣ ಕತ್ತಲೆ ನಿವಾರಿತವಾಗುತ್ತದೋ ಹಾಗೆ ಭಗವಂತನ ಪಾದ ಪಂಕಜವನ್ನು ನಮ್ಮ ಹೃದಯ ಕಮಲದಲ್ಲಿ ಸ್ಮರಿಸಿದ ಕ್ಷಣ ನಮ್ಮ ಹೃದಯದಲ್ಲಿ ಮನೆ ಮಾಡಿದ ಅಜ್ಞಾನ ದೂರವಾಗುತ್ತದೆ ಅನ್ನೋ ಮಾತನ್ನು ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಉದ್ದಕ್ಕೂ
ನಮಗೆ ಗಮನಕ್ಕೆ ಬರಬಹುದಾದ ಒಂದು ಅಂಶ ಅಂದರೆ, ಭಾಗವತದಲ್ಲಿ ವೇದವ್ಯಾಸರು ಹೇಳಿದ ವರ್ಣನೆ ಸಂಕ್ಷಿಪ್ತ, ಸೂತ್ರಪ್ರಾಯ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಅದನ್ನು ಸ್ವಲ್ಪ ವಿವರಿಸಿ ಹೇಳ್ತಾರೆ. ಅಂದರೆ ಅದರ ಕಾರ್ಯ ಏನು, ಹಾಗೆ ಚಿಂತಿಸುವುದರಿಂದ ಫಲ ಏನು, ಅದನ್ನು ನಾವು ಗಮನಿಸಬಹುದು ಉದ್ದಕ್ಕೂ. ಮುಂದೆ ನೋಡಿ, ಶ್ಲೋಕ 9ರಲ್ಲಿ ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ ಅಂತ ಭಗವಂತನ ಪೀತಾಂಬರದ ವರ್ಣನೆ. ಆಮೇಲೆ ಶ್ಲೋಕ 11ರಲ್ಲಿ ವಿಭೂಷಿತಂ ಮೇಖಲಯ, ಕಟಿಸೂತ್ರದಿಂದ ಅಲಂಕೃತ ಅಂತ. ಇದಕ್ಕೆ ಹೋಲಿಸಬಹುದಾದ ವರ್ಣನೆ ದ್ವಾದಶ ಸ್ತೋತ್ರದಲ್ಲಿ ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಸ್ವರ್ಣಮಂಜೀರ ಸಂವೀತಂ ಆರೂಢಂ ಜಗದಂಬಯ. ಅಲ್ಲಿ ಜಾಂಬೂನದ ಅಂದ್ರೇನು? ಜಾಂಬೂನದ ಅಂಬರ, ಜಂಬೂರಸಸ್ಯ ನದ್ಯಾಂ ಭವಂ ಅಂದರೆ ಸುವರ್ಣದಂತೆ ಬಣ್ಣವುಳ್ಳಂಥ ಅಂಬರ, ಬಟ್ಟೆ, ಪೀತಾಂಬರ ಅಂತ ಅರ್ಥ ಆಯಿತಾ. ಅಂಥ ಕಟಿಪ್ರದೇಶವನ್ನು, ನಿತಂಬಂ ಕಟಿಪ್ರದೇಶಂ, ಅದನ್ನು ಚಿಂತಿಸಬೇಕು. ಅದೇ ಅಂದರೆ ಪೀತಾಂಬರಧಾರಿಯಾಗಿರ್ತಕ್ಕಂಥ ಕಟಿಪ್ರದೇಶವನ್ನು ಚಿಂತಿಸಬೇಕು. ಅಲ್ಲಿ ಸ್ವರ್ಣ ಮಂಜೀರ ಸಂವೀತಂ, ಆ ಬಂಗಾರದ ಉಡುದಾರವನ್ನು ಚಿಂತಿಸಬೇಕು. ಆಮೇಲೆ ಕೊನೆಯದಾಗಿ ಜಗದಂಬೆಯ ಆರೂಢಂ, ಲಕ್ಷ್ಮೀದೇವಿಯಿಂದ ಆಶ್ರಿತ, ಅಂದರೆ ಲಕ್ಷ್ಮೀ ಸಹಿತ ಚಿಂತನೆ. ಆ ವೇದವ್ಯಾಸರು ಸೂಚಿಸಿದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ ಅನ್ನೋದ್ರದ್ದು ಆ ಪೀತಾಂಬರಧಾರಿ, ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಅನ್ನುವಲ್ಲಿ ಪೀತಾಂಬರಧಾರಿ ಅಂತ, ಕದಂಬ ಕಿಂಜಲ್ಕ ಪಿಶಂಗ ಅಂದ್ರೂ ಆ ಹಳದಿ ವರ್ಣದ ಪರಾಗಗಳು, ಕದಂಬ ಕಿಂಜಲ್ಕದ ಪರಾಗಗಳ ವರ್ಣ ಅಂದರೆ ಪೀತಾಂಬರ ಅಂತಲೇ ಅರ್ಥ. ಆಮೇಲೆ ವಿಭೂಷಿತಂ ಮೇಖಲಯ ಅಂತ ಹೇಳಿದ್ದನ್ನು ಇಲ್ಲಿ ಸ್ವರ್ಣ ಮಂಜೀರ ಸಂವೀತಂ ಅಂತ ಹೇಳಿದ್ದಾರೆ. ಆಮೇಲೆ ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ನಿಶಂ ಅಂತ ಇದೆ. ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣಯ ಸ್ಮರಂತಿ, ಶ್ಲೋಕ 8. ಅಲ್ಲಿ ನೋಡಿ, ಚತುರ್ಭುಜ, ಕಂಜ ಅಂದರೆ ಪದ್ಮ, ರಥಾಂಗ ಅಂದರೆ ಚಕ್ರ, ಶಂಖ ಮತ್ತು ಗದ, ಇವುಗಳನ್ನು ಧರಿಸಿರ್ತಕ್ಕಂಥ ಇಂಥವನನ್ನು ಧಾರಣಯ ಸ್ಮರಂತಿ ಅಂತ 8ನೇ ಶ್ಲೋಕದಲ್ಲಿ ಈ ಭಾಗವತದ ಧ್ಯಾನ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಅಂದರೆ ಇಂತಿಂಥ ವಸ್ತುಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಅಂತ ಸ್ಮರಿಸ್ತಾರೆ ಅಂತಿಷ್ಟೇ ಹೇಳಿದ್ದಾರೆ. ಇವುಗಳ ಕಾರ್ಯ ಏನು? ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ಅಂತ ಹೇಳಿ, ಮತ್ತು ಪೀನವೃತ್ತಾ, ಪುಷ್ಟ ಮತ್ತು ವೃತ್ತಾಕಾರವಾಗಿವೆ. ಜಗದ್ರಕ್ಷಾ, ಕೇವಲ ಉದ್ಯೋಗ. ಅನಿಶಂ, ಏನು ಕೇವಲ ಉದ್ಯೋಗ ಅಂದರೆ ಇದೊಂದೇ ಕೆಲಸ ಅಂತ ಅರ್ಥನಾ? ಅಲ್ಲ, ಅಸಾಧಾರಣ ಕಾರ್ಯ ಅಂತ ಅರ್ಥ. ಜಗದ್ರಕ್ಷೆ ಅನ್ನೋ ಅಸಾಧಾರಣ ಕಾರ್ಯದಲ್ಲಿ ಅನಿಶಂ, ಯಾವಾಗಲೂ ನಿರತವಾಗಿವೆ ಅಂತ ಆ ಭುಜಗಳ ಕಾರ್ಯವನ್ನು ಚಿಂತಿಸೋದನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಶಂಖಚಕ್ರ ಗದಾಪದ್ಮಧಾರಿಯಾಗಿರ್ತಕ್ಕಂಥ ಭುಜಗಳು ಅಂತ ಸ್ಮರಿಸಬೇಕು, ಭಾಗವತದಲ್ಲಿ ಹೇಳಿದ್ದು. ದ್ವಾದಶ ಸ್ತೋತ್ರದಲ್ಲಿ ಅವುಗಳ ಕಾರ್ಯವನ್ನು, ಅವುಗಳಿಂದ ಜಗದ್ರಕ್ಷೆಯನ್ನು ಮಾಡ್ತಾ ಇದ್ದಾನೆ, ಇಂಥ ಅಸಾಧಾರಣ ಕಾರ್ಯದಲ್ಲಿ ನಿರತವಾಗಿರ್ತಕ್ಕಂಥ ಭುಜಗಳು ಎಂಬುದಾಗಿ ಅವುಗಳನ್ನು ಸ್ಮರಿಸಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ, ಆ ಆಯುಧಗಳ ಜೊತೆಗೆ ಆಯಾ ದೇವತೆಯ ಸ್ಮರಣೆ ಮಾಡಬೇಕು ಅಂತ ಪದ್ಯಮಾಲಾದಲ್ಲಿ ಒಂದು ಶ್ಲೋಕ. ದುರ್ಗಾ ಚಕ್ರಾಧಿದೇವಿ ಸ್ಯಾತ್ ಶ್ರೀಶ್ಚ ಶಂಖಾಧಿದೇವತಾ ವಾಯುರ್ಗದಾಧಿದೇವ ಸ್ಯಾತ್ ಭೂಮಿಃ ಪದ್ಮಾಭಿಮಾನಿನಿ ದುರ್ಗೈವ ಖಡ್ಗದೇವಿ ಸ್ಯಾತ್ ಶಾರ್ಂಗಂ ಚೈವ ಸರಸ್ವತಿ ಪಂಚಬಾಣಾಃ ವಿರಿಂಚಃ ಕೌಸ್ತುಭಾತ್ಮಜಃ ಶ್ರೀರೇವ ವನಮಾಲಾಯಾಂ ಲಕ್ಷ್ಮೀ ಶ್ರೀವತ್ಸ ಸಂಸ್ಥಿತಾ ಅಂತ ಶ್ರೀ ಭೂ ದುರ್ಗಾ ಸರಸ್ವತಿ ವಾಯು ಬ್ರಹ್ಮ ಎಲ್ಲ ದೇವತೆಗಳ
ಸ್ಮರಣೆಯನ್ನು ಆಯಾ ಚಕ್ರ ಶಂಖಾದಿ ಭಗವಂತ ಧರಿಸಿರ್ತಕ್ಕಂಥ ಆಯುಧಗಳಲ್ಲಿ ನಾವು ಮಾಡಬೇಕು. ಆಯಾ ಆಯುಧಗಳನ್ನು ಅವರು ಆಶ್ರಯಿಸಿ ಆಯಾ ದೇವತೆಗಳು ಇದ್ದಾರೆ ಎಂಬುದಾಗಿ ಆ ದೇವತಾ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅನಂತರ ಕೌಸ್ತುಭ ರತ್ನ ಕಂಧರಂ ಶ್ಲೋಕ 10. ಏನು ವಿಶೇಷ? ಆಚಾರ್ಯರು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ ಅದನ್ನು. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಭಾಸ್ವತ್ ಇದು ಕೌಸ್ತುಭ ರತ್ನ ಕಂಧರಂ ಅಂತ ಹೇಳಿದ್ದನ್ನೇ ಭಾಸ್ವತ್ ಕೌಸ್ತುಭ, ಆ ಭಗವಂತನ ಕಂಠದಲ್ಲಿ ಚಿಂತನೆ ಮಾಡತಕ್ಕಂಥ ಕೌಸ್ತುಭ ಅನ್ನೋ ರತ್ನ ಅದು ಭಾಸ್ವತ್ ಹೊಳಿತಾ ಇದೆ. ಭಾಸಕಂ ಅದಕ್ಕೆ ಹೊಳಪನ್ನು ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಸಾನ್ನಿಧ್ಯ. ಭಗವಂತನ ಕಂಠದಲ್ಲಿದೆ ಅಂಥೇಳಿ ಅದಕ್ಕೆ ಕಾಂತಿ. ಈ ಒಂದು ವಿಶೇಷವನ್ನು ಆಚಾರ್ಯರು ಭಾಸ್ವತ್ ಕೌಸ್ತುಭ ಭಾಸಕಂ, ಆ ಕೌಸ್ತುಭಕ್ಕೆ ಭಾಸಕತ್ವವನ್ನು, ಆ ಹೊಳೆಯುವ ಗುಣವನ್ನು ವಿಶೇಷವಾಗಿ ಪ್ರದಾನ ಮಾಡಿದ್ದಾನೆ ಭಗವಂತ ಅಂತ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ. ಆ ಕೌಸ್ತುಭ ರತ್ನದಲ್ಲಿ ಹೊಳೆಯುವ ಗುಣವನ್ನು ಪ್ರದಾನ ಮಾಡಿರ್ತಕ್ಕಂಥವನು ಶ್ರೀಹರಿ ಅಂತ ಚಿಂತಿಸಬೇಕು. ಆಮೇಲೆ ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ ಶ್ಲೋಕ 9. ಆಮೇಲೆ ಶ್ಲೋಕ 12 ಅಧೀನ ಲೀಲಾ ಹಸಿತೆ ಕ್ಷಣ ಅಂತ. ಆ ಪ್ರಸನ್ನತೆ ಹೇಗಿದೆ? ಪ್ರಸನ್ನ ವಕ್ತ್ರಂ, ಪ್ರಸನ್ನವಾದ ವಕ್ತ್ರ ಅಂದರೆ ಮುಖ ಅಂತ ವೇದವ್ಯಾಸರು ಹೇಳಿದ್ದನ್ನು ಶ್ರೀಪತೇ ಮುಖಪಂಕಜಂ ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ ಭವತಾಪಾಪನೋದೀಡ್ಯಂ ಶ್ರೀಪತೇರ್ಮುಖಪಂಕಜಂ ಅಂತ ಆಚಾರ್ಯರು ಅದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಎಂಥದ್ದದು? ಯಾಮಿನೀನಾಥ ಸಹಸ್ರ ಅಮಿತ ಕಾಂತಿಮತ. ಯಾಮಿನೀನಾಥ ಅಂದರೆ ಚಂದ್ರ. ಆ ಸಹಸ್ರ ಅಂದರೆ ಬರೀ 1000 ಅಲ್ಲ, ಅನಂತ ಚಂದ್ರರ ಕಾಂತಿ ಉಳ್ಳಂಥವನು. ಭವತಾಪ ಅಪನೋದಿ, ಈ ಸಂಸಾರದ ತಾಪವನ್ನು ನಿವಾರಿಸ್ತಕ್ಕಂಥ. ಅತಯೇವ ಈಡ್ಯಂ, ನಮಗೆ ಅವನನ್ನು ಸ್ಮರಿಸಿದಾಗ ನಮ್ಮ ಈ ತ್ರಿವಿಧ ತಾಪತ್ರಯಗಳು ಅಥವಾ ತ್ರಿವಿಧ ತಾಪಗಳು ಅವು ನಿವಾರಿತವಾಗ್ತವೆ ಅಂತ ಚಿಂತನೆ ಮಾಡೋಣದರಿಂದ ಭಗವಂತನ ಅನುಗ್ರಹದಿಂದ ನಮ್ಮ ತಾಪಗಳು ಪರಿಹೃತವಾಗ್ತವೆ ಅಂತ ಭಗವಂತನ ಮುಖಪಂಕಜವನ್ನು ಭವತಾಪ ಅಪನೋದಿ ಅಂತ ಚಿಂತನೆ ಮಾಡಬೇಕು. ಅನಂತರ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಅಂತ ಇಲ್ಲಿ ಭಾಗವತದಲ್ಲಿ ಶ್ಲೋಕ 12ರಲ್ಲಿ ಭ್ರೂಭಂಗ ಸಂಸೂಚಿತ ಭೂರ್ಯನುಗ್ರಹಂ ಅಂತ. ಆ ಭ್ರೂಭಂಗದಿಂದ ಸೂಚಿತವಾಗಿರ್ತಕ್ಕಂಥ ಬಹಳವಾದ ಅನುಗ್ರಹ ಅಂತ ಭಾಗವತದಲ್ಲಿ ಹೇಳಿದರೆ, ಈ ಅನುಗ್ರಹ ಎಂಥದ್ದು ಅನ್ನೋದನ್ನು ಬಿಡಿಸಿ ಹೇಳ್ತಾರೆ ಆಚಾರ್ಯರು. ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ, ಸತ್ಯಲೋಕ ಆಧಿಪತ್ಯವೇ ಮೊದಲಾದ ಶ್ರೇಷ್ಠ ಸ್ಥಾನವನ್ನು ಪಾರಮೇಷ್ಠ್ಯಾದಿ ಪದದಾಯಿ ಮತ್ತು ವಿಮುಕ್ತಿದಂ, ಮುಕ್ತಿಯನ್ನೇ ಕರುಣಿಸ್ತಕ್ಕಂಥ ಆ ಅನುಗ್ರಹ, ಸಂಸೂಚಿತ ಭೂರ್ಯ ಅನುಗ್ರಹಂ ಅನ್ನೋದನ್ನು, ಅನುಗ್ರಹ ಎಂಥದ್ದು ಅನ್ನೋದನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಅನ್ನೋ ವಿಶೇಷಣಗಳಿಂದ ವರ್ಣಿಸಿದ್ದಾರೆ. ಅನಂತರ ಶ್ಲೋಕ 13 ಪಾದಾದಿ ಯಾವದ್ ಹಸಿತಂ ಗದಾಭೃತಃ, ಭಗವಂತನ ಮುಗುಳ್ನಗೆಯನ್ನು ಪಾದದಿಂದ ಆರಂಭಿಸಿ ಮುಖದಲ್ಲಿನ ಮುಗುಳುನಗೆಯವರೆಗೆ ಅವನನ್ನು ಸ್ಮರಿಸಬೇಕು ಅಂತ ಅಲ್ಲಿ ಭಾಗವತದಲ್ಲಿ ಹೇಳಿದ್ದನ್ನು ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಮಧೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ ಅಂತ ಆಚಾರ್ಯರು ಅದನ್ನು ವಿವರವಾಗಿ ಹೇಳ್ತಾ ಇದ್ದಾರೆ. ಪೂರ್ಣ ಅನನ್ಯ ಸುಖೋದ್ಭಾಸಿ, ಉದ್ಭಾಸಿ ಅಂದರೆ ಉತ್ಕೃಷ್ಟವಾಗಿ ಶೋಭಿಸುವಂಥದ್ದು, ಅನನ್ಯವಾದದ್ದು ಅಂಥ ಭಗವಂತನ ಮಂದಸ್ಮಿತಂ ಮುಗುಳ್ನಗೆಯನ್ನು ಅಧೀಶಿತು ಮಂದಸ್ಮಿತಂ ಸದಾ ಚಿಂತ್ಯಂ, ಆ ಗೋವಿಂದನ ನಮಗೆ ಒಡೆಯನಾಗಿರ್ತಕ್ಕಂಥ ಗೋವಿಂದನ ಈ ಮುಗುಳ್ನಗೆಯನ್ನು ಸದಾ ಚಿಂತನೆ ಮಾಡಬೇಕು. ಇದರಿಂದ ಏನು ಫಲ? ನಿತ್ಯಾನಂದ ಪದಪ್ರದಂ, ಆ ನಿತ್ಯಾನಂದ
ನೀಡತಕ್ಕಂಥ ಮೋಕ್ಷವನ್ನೇ ಕರುಣಿಸ್ತಕ್ಕಂಥವ ನಿತ್ಯಾನಂದ ಪದಪ್ರದಂ ಅಂತ. ಅಂದರೆ ಹೀಗೆ ಚಿಂತಿಸುವುದರಿಂದ, ಈ ಭಗವಂತನ ಅವಯವಗಳನ್ನು ಚಿಂತಿಸುವುದರಿಂದ ಏನು ಫಲ ಅನ್ನೋದನ್ನು ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ. ಶ್ರೀ ಸಮೇತ ಹರಿಯನ್ನು ಚಿಂತಿಸಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಆಮೇಲೆ ಕೊನೆಯದಾಗಿ ವಿರೋಚಮಾನ ಆನನ ಹಾಸಪೇಶಲಂ ಸ್ಮರಂತಿ ಅಂತ ಹಿಂದಿನ ಕ್ರಿಯಾಪದ ಮೊದಲನೇ ಶ್ಲೋಕದಲ್ಲಿ, ಅಂದರೆ 8ನೇ ಶ್ಲೋಕದಲ್ಲಿರೋ ಕ್ರಿಯಾಪದವನ್ನು ಇಟ್ಕೊಳ್ಬೇಕು. ಮುಂದಿನ ಶ್ಲೋಕಗಳಲ್ಲಿ ಕ್ರಿಯಾಪದ ಕೊಟ್ಟಿಲ್ಲ. ಅಂತೂ ಹೀಗೆ ವಿರೋಚಮಾನನ ಹಾಸಪೇಶಲಂ ಸ್ಮರಂತಿ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತ ಅದನ್ನೇ ಆಚಾರ್ಯರು ಆಗಲೇ ಹೇಳಿದ ಹಾಗೆ ಫಲ ಏನು, ಈ ಶೋಭಾಯಮಾನವಾದ ಮಂದಹಾಸಯುಕ್ತವಾದ ಭಗವಂತನ ಮುಖವನ್ನು ಚಿಂತಿಸುವುದರಿಂದ ಏನು ಫಲ? ಭವಸಂತಾಪ ಹಾನಿದ, ಈ ಸಂಸಾರದ ತಾಪವನ್ನು ಅದು ಹೋಗಲಾಡಿಸ್ತಕ್ಕಂಥದ್ದು. ಅಂಥ ಪೂರ್ಣಾನಂದನಾದ ರಾಮನ ಸಾನುರಾಗ ಅವಲೋಕನ, ಭಕ್ತರ ಬಗೆಗಿನ ಪ್ರೀತಿಯಿಂದ ಕೂಡಿರತಕ್ಕಂಥ ಅವನ ಕರುಣಾ ಕಟಾಕ್ಷವನ್ನು ನಾವು ಚಿಂತಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಕೆಲ ಮಟ್ಟಿಗೆ ನಾವು ಅಲ್ಲಿನ ಅವಯವ ಚಿಂತನೆಗೂ ಇಲ್ಲಿನ ಅವಯವ ಚಿಂತನೆಗೂ ಇರತಕ್ಕಂಥ ಸಾಮ್ಯಗಳನ್ನು ಕಾಣಬಹುದು. ಎಲ್ಲ ವರ್ಣನೆ ನೋಡ್ತಾ ಇರುವಾಗ ವೇದವ್ಯಾಸರು ಹೇಳಿದ ವಿಷಯವನ್ನು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವಯವಗಳ ಕಾರ್ಯ, ಹಾಗೆ ಚಿಂತನೆ ಮಾಡುವುದರಿಂದ ನಮಗೆ ಬರ್ತಕ್ಕಂಥ ಫಲ, ಇವುಗಳ ಸಮೇತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ವಿವರಿಸಿ ನಮಗೆ ಪರಮೋಪಕಾರವನ್ನು ಮಾಡಿದ್ದಾರೆ. ದ್ವಾದಶ ಸ್ತೋತ್ರದ ಮೂಲಕ ಚಿಂತನೆ ಮಾಡುವುದು ರೂಢಿಯಲ್ಲಿದ್ದವರು ಅದನ್ನೇ ಮುಂದುವರಿಸಬಹುದು. ಅದಿಲ್ಲದೇ ಇದ್ದವರು ಈ ಭಾಗವತದ ಶ್ಲೋಕಗಳನ್ನಿಟ್ಟುಕೊಂಡು ಅವಯವಗಳ ಚಿಂತನೆಯನ್ನು ಮಾಡಬಹುದು. ಮುಖ್ಯ ಸಂಗತಿ ಏನು ಅಂದರೆ, ನಮಗೆ ಮನಸ್ಸಿನ ಏಕಾಗ್ರ ಒದಗಿ ಬರಬೇಕು. ಯಾವ ಶಬ್ದಗಳನ್ನು ಹೇಳೋದರಿಂದ, ಯಾವ ಅವಯವಗಳ ಚಿಂತನೆಯನ್ನು ಮಾಡೋಣದರಿಂದ, ಯಾವ ಅವಯವಗಳ ಚಿಂತನೆಯನ್ನು ಮೊದಲು ಮಾಡೋದರಿಂದ ನಮಗೆ ಆ ಧ್ಯಾನದಲ್ಲಿ ಏಕಾಗ್ರತೆ ಒದಗಿ ಬರ್ತದೋ ಆಯಾ ಅನುಕೂಲವನ್ನು ನಾವು ಗುರುತಿಸಿಕೊಂಡು ಏಕಾಗ್ರ ಚಿತ್ತರಾಗಿ ಭಗವಂತನ ಅವಯವಗಳ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ, ಸಮಯ ತುಂಬ ಆಯಿತು. ಇವತ್ತಿನ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.